ಇವತ್ತು ಶೂಟ್ ಮಾಡ್ಕೊಳ್ಳೇಬೇಕಿತ್ತು ಬಿಕಾಸ್ ಯಾಕಂದರೆ 2 ಡೇಸಿಂದ ಮಾಡೋಕ್ಕಾಗ್ತಿರಲಿಲ್ಲ ವಿಡಿಯೋ ಶೂಟ್ಸು. ಸೊ ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಅಂತೇಳಿ ಫಸ್ಟ್ ಶೆಡ್ಯೂಲಲ್ಲಿ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಶಿವಮೊಗ್ಗ ಬೇರೆ ಹೋಗಬೇಕು. ಸೊ ಹೋಗೋಣ ಬನ್ನಿ. ಏನು ಮಾಡ್ತಿದ್ಯಾ? ಫೈನಲಿ ಆಫೀಸಿಗೆ ಬಂದು ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಅವಾಗ ಒಂದು ತಕ್ಷಣಕ್ಕೆ ಫ್ಲ್ಯಾಶ್ ಆಗಿದ್ದೇನು ಅಂದರೆ ನಿನ್ನೆ ಗ್ಲಾಸ್ ಕಟ್ಟಿಂಗಿಗೆ ಕೊಟ್ಟಿದ್ದೀವಿ, ಅದರಲ್ಲಿ ಫಿನ್ ಒಂದು ಕೊಟ್ಟಿರಲಿಲ್ಲ ಅವ್ರಿಗೆ ಫೋನ್. ಸರ್ ಹೇಳಿ. ಹಾಂ ಸರ್. ಹಲೋ. ಹಾಂ ಹೇಳಿ. ಹಾಂ ಎಲ್ಲ ಪಕ್ಕ ಇದೆ. ಇದು ಫಿನ್ ಒಂದು ಅವ್ರಿಗೆ ನೆನ್ನೆ ಹೇಳಿದ್ದೆ, ಅವ್ರಿಗೆ ಡ್ರಾಯಿಂಗ್ ಕಳ್ಸೋದು ಮರ್ತೆ ನಾನು. ಫಿನ್ನಿನ ಗ್ಲಾಸ್ ಒಂದು 7 ಪೀಸು ಹಿಂದ್ಗಡೆಗೆ 6+6. ಹಾಂ 6+6. ಲ್ಯಾಮಿನೇಟೆಡ್ ಗ್ಲಾಸು 6+6 ಆ ಥರದ್ದು 7 ಪೀಸು 1600 mm by 300 mm. ಓಕೆ. ಕಟ್ ಬಾಟಮ್ ಅಲ್ಲ. 5 minutes later. ಶೂಟ್ ಮಾಡೋಕ್ಕೂ ಮುಂಚೆ ಒಂದು ಮೇಜರ್ ವರ್ಕನ್ನು ಮರೆತುಬಿಟ್ಟಿದ್ದೆ. ನಿನ್ನೆ ಗ್ಲಾಸ್ ಕಟ್ಟಿಂಗಿಗೆ ಕೊಟ್ಟಿದ್ದೆ ನಾನು. ಗ್ಲಾಸ್ ಕಟ್ಟಿಂಗಲ್ಲಿ ಏನು ಮರೆತುಬಿಟ್ಟಿದ್ದೆ ಅಂದರೆ ಫಿನ್ ಫಿಟ್ಟಿಂಗ್ಸು, ಅಂದರೆ ಫಿನ್ ಫಿಟ್ಟಿಂಗಿಗೆ ಬೇಕಂತ ಗ್ಲಾಸ್, ಅಂದರೆ ಲ್ಯಾಮಿನೇಟೆಡ್ ಗ್ಲಾಸು 12 mm ಇಂದು, ನಥಿಂಗ್ ಬಟ್ 6 ಪ್ಲಸ್ ಆಗಿ 13 mm ಆಗತ್ತದು. ಸೊ ಆ ಗ್ಲಾಸನ್ನು ನಾನು ಅದಕ್ಕೆ ಕಟ್ಟಿಂಗಿಗೆ ಕೊಡಬೇಕಿತ್ತು, ಕೊಟ್ಟಿರಲಿಲ್ಲ. ಯಾಕಂದರೆ ಫಸ್ಟು ಡ್ರಾಯಿಂಗಲ್ಲಿ ಕೊಟ್ಟಿದ್ದೆ, ಅದಾದಮೇಲೆ ಮತ್ತೆ ಡ್ರಾಯಿಂಗ್ ರಿವೈಸ್ ಮಾಡಿದ್ರು ಅವರು. 12 mm ಏನೋ ನಾವು ಗ್ಯಾಪ್ ಕೊಟ್ಟಿದ್ವಿ, ಮತ್ತು ಇನ್ನೂ ಸ್ವಲ್ಪ ಮೇಲ್ಗಡೆನೂ 12 mm ಬೇಕು ಅಂತ ಹೇಳಿದರು. ಮೆಜರ್ಮೆಂಟಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅಂತೇಳಿ. ಸೊ ಆವಾಗ ಈ ಡ್ರಾಯಿಂಗಲ್ಲಿ ಕಳಿಸ್ಬೇಕಾದ್ರೆ ಮರ್ತುಬಿಟ್ಟಿದ್ದೆ. ಸೊ ಆಮೇಲೆ ಮತ್ತೆ ಈಗೆಲ್ಲ ಪಟ್ಟ ಕಳಿಸಿ ಹೇಳಿದೆ. ಪಾಪ ಅವರು ಕಟ್ಟಿಂಗಿಗೆ ಕೊಟ್ಟಿರಲಿಲ್ಲ. ಇದೇನು ಬೇಕಾದ್ರೆ ಆಮೇಲೂ ಮಾಡಿಸ್ಬೋದಿತ್ತು, ಬಟ್ ಟೈಮ್ ಡ್ರ್ಯಾಗ್ ಆಗೋದು. ಸೊ ಒಂದೊಂದ್ಸತಿ ಆಗುತ್ತೆ, ಮನುಷ್ಯರಲ್ಲ, ತಪ್ಪಾಗದೆ ಇದ್ದರೆ ನಾವು ಮನುಷ್ಯರಾಗಲ್ಲ, ಅವಾಗ ರೋಬೋಟ್ ಆಗಿಬಿಡ್ತೀವಿ. ಸೊ ಅವರು ಮರ್ತರು, ನಾನು ಮರೆತೆ. ಬೆಳಿಗ್ಗೆ ಸಡನ್ನಾಗಿ ನೆನಪಾಯಿತು. ಫಸ್ಟ್ ಅವ್ರಿಗೆ ಫೋನ್ ಮಾಡಿ ಕಳಿಸ್ಕೊಟ್ಬಿಟ್ಟೆ, ಒಂದು ಕೆಲಸ ಮುಗೀತು. ಸೊ ಈಗ ನಾವು ಸ್ಟುಡಿಯೋ ಸೆಟಪ್ ಮಾಡ್ಕೊಳೋಣ, ಮಾಡಿದ್ದೀವಿ ಆಲ್ರೆಡಿ ನಮ್ಮ ಸ್ಟುಡಿಯೋ ಸೆಟಪ್ಪು, ಬಟ್ ಬೇರೆ ಥೀಮಲ್ಲಿ ರೆಕಾರ್ಡಿಂಗ್ ಮಾಡೋಣ ಅಂತೇಳಿ ಯೋಚನೆ ಮಾಡಿದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಸೊ ಫುಲ್ಲು ಕತ್ತಲಿದೆ, ಎಲ್ಲ ಕುತ್ಕೊಂಡು ಏನೇನು ಮಾಡಬೇಕು ಎಲ್ಲ ಮಾಡೋಣ ಸ್ಟುಡಿಯೋದಲ್ಲಿ. ಓಕೆ. ಮೇಜರ್ಲಿ ನಮ್ಮ ಲೈಟ್ಸ್ ಎಲ್ಲ ಒಂದು 3 ಲೈಟ್ಸ್ ಇದ್ದಾವೆ. ಒಂದು RGB ಒಂದಿದೆ, ಒಂದು ರೆಗ್ಯುಲರು. ಆಲ್ರೆಡಿ ಇದೆಲ್ಲ ಪೂರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ನಮ್ದು ಇಲ್ಲಿ ಏರ್ ವೆಂಟ್ ಇಲ್ದಿರೋ ಕಾರಣ ಏನು ಮಾಡೋಂಗಿಲ್ಲ. ಸೊ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇರಬೇಕಾಗತ್ತೆ. ಕೀ ಲೈಟು, ರಿಮ್ ಲೈಟ್ಸು ಎಲ್ಲ ರೆಡಿ ಇದ್ದಾವೆ ನಮ್ಮ ಹತ್ರ ಸ್ಟುಡಿಯೋದಲ್ಲಿ. ಆಮೇಲೆ ಸ್ಟುಡಿಯೋದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. I got so many lights here. 45 ಡಿಗ್ರಿ ಆ್ಯಂಗಲ್ ಟಿಲ್ಟಲ್ಲಿ ಲೈಟ್ಸನ್ನು ಪ್ರೊಜೆಕ್ಟ್ ಮಾಡ್ಕೊತ ಹೋಗ್ತಾ ಇರ್ತೀವಿ. ನೋಡೋಣ ಹೊಸ ಆ್ಯಂಗಲಲ್ಲಿ ಹೇಗೆ ಕಾಣುತ್ತೆ, ಏನು ಎತ್ತ ಅಂತೇಳಿ. ಸ್ಟುಡಿಯೋ ಲೈಟ್ ಲುಕ್ ಲೈಕ್ ದಿಸ್ ಥಿಂಗ್. ಈ ಥರ ಕಾಣ್ತಾ ಇದೆ. ನೋಡೋಣ ಹೇಗೆ ಕಾಣುತ್ತೆ, ಏನು ಎತ್ತ ಅಂತ. ಈ ಥರ ಅಡ್ಡದಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಇಲ್ಲಿ ಎಲ್ಲ ಸೆಟಪ್ನ ಮತ್ತೆ ರೀಅಸೆಂಬಲ್ ಮಾಡಿ, ಮತ್ತೆ ರೀಪ್ಲೇಸಿಂಗ್ ಮಾಡಿ, ಪೊಸಿಷನ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಹೊಸದಾಗಿ, ಅಂದರೆ ಮಿರರ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಈ ಸೈಡಿಗೆ ನನ್ನ ಕೀ ಲೈಟ್ ಇತ್ತು, ಈ ಕಡೆಗೆ ಸೆಕೆಂಡ್ರಿ ಲೈಟ್ ಇತ್ತು, ಬ್ಯಾಕಿಗೆ ರಿಮ್ ಲೈಟ್ ಈಗ ರೀಸೆಂಟಾಗಿ ಯೂಸ್ ಮಾಡ್ತಾಯಿದ್ದೀವಿ ರೀಸೆಂಟ್ ಫ್ರೇಮ್ಸಲ್ಲಿ. ಬಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಅಂದರೆ ಡಿಫ್ರೆನ್ಸಿಯೇಷನ್ ಕ್ರಿಯೇಟ್ ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಕ್ಯಾಮ್ರಾ ಬಗ್ಗೆ ಅಷ್ಟು ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಅಷ್ಟು ಗೊತ್ತಿಲ್ಲ ನನಗೆ. ಸೊ ಏನೇನು ಅಂತ ಹೇಳ್ತಾ ಬರ್ತೀನಿ. ಇದು ನನ್ನ ಕೀ ಲೈಟ್, ಇದು ನನ್ನ ಸೆಕೆಂಡ್ರಿ ಲೈಟ್. ಇಲ್ಲಿ ನಮಗೆ ಮಿರರಲ್ಲಿ
ಲೈಕ್ ಕ್ಯಾಮ್ರಾದಲ್ಲಿ ಏನು ಹೇಗೆ ಬರ್ತಾ ಇದೆ ಫ್ರೇಮ್ಸು ಅಂತ ತೋರಿಸೋದಕ್ಕೋಸ್ಕರ ಅದು ಬಂದಿರೋದು. ಆಮೇಲೆ ಸೆಕೆಂಡ್ರಿ ರಿಮ್ ಲೈಟ್, ಹಾಗೆ ಬ್ಯಾಕ್ ಮೂಡ್ ಲೈಟ್ಸ್ ಅಂತ भाई मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಅದನ್ನೆಲ್ಲ ಹಾಕ್ಕೊಂಡು ಈಗ ಶೂಟ್ ಸ್ಟಾರ್ಟ್ ಮಾಡಬೇಕು. ಚೆನ್ನಾಗಿ ಬಂದಿದೆ, ನೋಡೋಣ ಶೂಟ್ ಹೇಗೆ ಬರುತ್ತೆ ಅಂತ. ಈ ಥರ ಕಷ್ಟಪಟ್ಟೆಲ್ಲ ಶೂಟ್ ಮಾಡ್ತಾ ಇರ್ತೀವಿ. ಸೊ ಫಾಲೋ ಮಾಡಿ, ಶೇರ್ ಮಾಡಿ ಹಾರ್ಡ್ವೇರ್ ಕಾರ್ಟ್ನ ಅಂತ ಹೇಳ್ತಾ, ಹಾರ್ಡ್ವೇರ್ ಕಾರ್ಟ್ನ ಪೇಜನ್ನು ಕೂಡ. ಓಕೆ, ಶೂಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ಸೆಟಪ್ ಆಗಿದೆ. ಸ್ಕ್ರಿಪ್ಟ್ ಓದ್ಕೊಂಡು ಏನು ಎತ್ತ ಅಂತೇಳಿ ಒಂಚೂರು ನೋಡ್ಕೊಳೋಣ. ಅಂದರೆ ನಾನು ಟ್ರಾವೆಲ್ಸ್ ಬಗ್ಗೆ, ಚಾನಲ್ಸ್ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಗೊತ್ತಿರೋದನ್ನೇ ಹೇಳೋದು, ಏನು ಎತ್ತ ಅಂತೇಳಿ ಹೇಳ್ತಾ ಹೋಗೋಣ ಬನ್ನಿ. ಪ್ರಸನ್ನ ರಾಯ್ಕರ್, ಕ್ಯಾಮ್ರಾಮನ್ ವಿನಯ್ ಜೊತೆಗೆ ಇವತ್ತಿನ ಶೂಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಪಾಪ ವಿನಯ್ಗೂ ತೊಂದರೆ ಕೊಟ್ಟೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದ. ಸೊ ನನ್ನ ಬ್ಲೂಟೂತ್ ಏನೂ ಕನೆಕ್ಟ್ ಆಗ್ತಿರ್ಲಿಲ್ಲ ಟ್ಯಾಬಿಂದು, ಯಾಕಂದರೆ 2-3 ವೈಫೈ ಇರೋದ್ರಿಂದ ಮತ್ತು 3-4 ಬ್ಲೂಟೂತ್ ಡಿವೈಸ್ಗಳಿದ್ದಾವೆ ನಮ್ಮ ಆಫೀಸಲ್ಲಿ. ಸೊ ಅದು ಡಿಸ್ಟರ್ಬ್ ಮಾಡ್ತಿತ್ತು. ಅದನ್ನೆಲ್ಲ ಆಫ್ ಮಾಡೋಕ್ಕೆ ಹೋದರೆ ಈಗ ಎಲ್ಲದೂ ವರ್ಕ್ ಇದಾಗತ್ತೆ ಅಂತೇಳಿ ವಿನಯ್ಗೆ ಒಂದು 5 ನಿಮಿಷ ಬಾ ಅಂತೇಳಿ ಕರ್ಕೊಂಡು ವಿಡಿಯೋನ ಶೂಟ್ ಮಾಡಿಸ್ದೆ.